ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೀಡಿಂಗ್ ಯಾವ ಕುರಿತಾಗಿರುತ್ತೆ ಅಂದರೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮತ್ತು ಟ್ಯಾರೋ ಎರಡನ್ನೂ ಯೂಸ್ ಮಾಡ್ತಾ ಈ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ವಿಚಾರವಾಗಿ ಏನಿದೆ, ಇವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೂ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಮುಂಬರುವ ದಿನಗಳಲ್ಲಿ ಇವರ ಕಡೆಯಿಂದ. ಈ ವ್ಯಕ್ತಿ ಜೊತೆ ನೀವು ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು. ನಿಮ್ಮ ಸಿಚುವೇಶನ್ ಈ ವ್ಯಕ್ತಿ ಜೊತೆ ಏನೇ ಆಗಿದ್ರೂ ಕೂಡ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಈ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಳ್ಳಿ, ಈ ವ್ಯಕ್ತಿಯ ಹೆಸರನ್ನು 3 ಸಲ ಹೇಳಿ ಹಾಗೂ ನಾನು ರೀಡಿಂಗ್ನ ಶುರು ಮಾಡ್ತೀನಿ. ಈ ವಿಡಿಯೋ ನಿಮಗೆ ತಲುಪಿದೆ, ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂದರೆ ಇಲ್ಲಿರುವಂಥ ಮೆಸೇಜಸ್ ಏನಿದೆ, ಸ್ಪೆಷಲ್ ಮೆಸೇಜಸ್ ನಿಮಗಾಗಿರೋದ್ರಿಂದನೇ ಈ ಒಂದು ವಿಡಿಯೋ ನಿಮಗೆ ತಲುಪಿದೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಈ ವ್ಯಕ್ತಿಯ ಮನಸ್ಥಿತಿ ಏನಿದೆ, ಇವರು ನಿಮ್ಮ ವಿಚಾರವಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವರ ಕಡೆಯಿಂದ ಅಂತ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಎನರ್ಜಿ ಚೆಕ್ ಮಾಡೋಕ್ಕೆ ಹೋದಾಗ ತುಂಬ ಲೇಸಿಯಾಗಿದೆ ಅಂತ ಹೇಳ್ಬೋದು. ಈ ವ್ಯಕ್ತಿ ಏನೋ ಅಷ್ಟು ಪ್ರೊಡಕ್ಟಿವ್ ಆಗಿ ಮಾಡಿಲ್ಲ ಕೆಲಸನ, ತುಂಬ ಆಲಸಿಯಾಗಿದ್ದಾರೆ ಮತ್ತು ನಿಮ್ಮ ವಿಚಾರವಾಗೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ನಿಮ್ಮ ಥಾಟ್ಸ್, ನಿಮ್ಮ ವಿಷಯವಾಗಿ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ವಿಚಾರಿಸ್ತಿರ್ಬೋದು, ಬೇರೆಯವ್ರ ಹತ್ರ ವಿಚಾರಿಸ್ತಿರ್ಬೋದು, ಮಾತಾಡ್ತಿರ್ಬೋದು. ಸಮ್ ಕೈಂಡ್ ಆಫ್ ಡಿಸ್ಕಷನ್, ನಿಮ್ಮ ಬಗ್ಗೆ ಏನೋ ಒಂದು ಡಿಸ್ಕಷನ್ ಬೇರೆಯ ವ್ಯಕ್ತಿಯ ಜೊತೆ ನಡೀತಾ ಇದೆ ಅಂತ ವಿಡಿಯೋನಲ್ಲಿ ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಬಹಳ ಕಾಳಜಿ ಬಂದಿದೆ. ನೀವೇನು ಮಾಡ್ತಾ ಇದ್ದೀರಾ ಅನ್ನೋ ಕ್ಯೂರಿಯಾಸಿಟಿ ಬೆಳೀತಾ ಇದೆ. ನಿಮ್ಮ ಬಗ್ಗೆ ಒಳ್ಳೆ ವಿಚಾರಗಳನ್ನೂ ಕೂಡ ಕೆಲವರ ಜೊತೆ ಶೇರ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ನಿಮ್ಮ ವಿಚಾರವಾಗಿ ಒಳ್ಳೆಯದು ಮಾಡಬೇಕು, ನಾನು ಒಳ್ಳೆ ರೀತಿ ನಡ್ಕೋಬೇಕು, ನಾನು ಈ ಥರ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಪ್ರಕಾರವಾಗಿ ನೋಡೋಕ್ಕೆ ಹೋದಾಗ ಅವ್ರಿಗೇನು ಅನ್ನಿಸ್ತಾ ಇದೆ ಅಂದರೆ ಅವರಷ್ಟು ಅವೈಲೇಬಲ್ ಆಗಿರಲಿಲ್ಲ, ನಿಮಗೆ ಟೈಮ್ ಅಷ್ಟು ಕೊಡಲಿಲ್ಲ. ಅದರಿಂದನೇ ಅವರ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ಸ್ ಉಂಟಾಗಿದೆ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ನೆಗ್ಲಿಜೆನ್ಸ್, ಅವ್ರ ಕಡೆಯಿಂದ ನೆಗ್ಲಿಜೆನ್ಸ್ ಇದೆ, ಅಂದರೆ ಅಸಡ್ಡೆ ಅಂತ ಹೇಳ್ತೀವಿ. ನಿಮ್ಮ ವಿಚಾರವಾಗಿ ಅಸಡ್ಡೆಯ ಬಿಹೇವಿಯರ್ನ ತೋರಿಸ್ತಾ ಇದ್ದರು ಪಾಸ್ಟ್ನಲ್ಲಿ. ಅಂದರೆ ಅವರು ಮಾಡಿರುವಂಥ ಮಿಸ್ಟೇಕ್ಸ್ ವಿಚಾರವಾಗೂ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಹಾಗೂ ಹೀಗೆ ಹೋದರೆ ರಿಲೇಷನ್ಶಿಪ್ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇವರು ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ ಇವರಿಗೆ, ಮನಸ್ಥಿತಿ ಒಂಥರ ಗೊಂದಲದಲ್ಲಿದೆ. ಸ್ಪೆಷಲಿ ಇವತ್ತು ನಾನು ಬ್ಲ್ಯಾಕ್ ಕ್ಯಾಂಡಲ್ನ ಪಿಕ್ ಮಾಡಿದ್ದೀನಿ. ಬ್ಲ್ಯಾಕ್ ಕ್ಯಾಂಡಲ್ನಲ್ಲೇ ಮಾಡಬೇಕು ಅಂತ ಅನಿಸಿದ್ದು. ಸೊ ಅವ್ರ ಥಾಟ್ಸು ಕೂಡ ನೆಗೆಟಿವ್ ಆಗಿದೆ. ಅಂದರೆ ಅವ್ರೇನು ಕೆಲಸದ ಬಗ್ಗೆನೂ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ನಿಮ್ಮ ವಿಚಾರವಾಗಿ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕೆ ಹೀಗಾಯಿತು ಅಂತ ಬಹಳ ಆಳವಾಗಿ ಹೊಕ್ಕಿದ್ದಾರೆ, ಆ ವಿಚಾರವಾಗಿ ಹೊಕ್ಕಿದ್ದಾರೆ. ನೀವು ಅವರು ಮಾತಾಡದೇ ಇರೋದಕ್ಕೆ ಅಥವಾ ಅವರ ರಿಲೇಷನ್ಶಿಪ್ ಹೀಗೆ ಈ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಏನು ಕಾರಣ, ಏನಾಯಿತು, ವಾಟ್ ವೆಂಟ್ ರಾಂಗ್ ಫ್ರಮ್ ಮೈ ಸೈಡ್, ಈ ವಿಚಾರವಾಗೂ ಕೂಡ ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಅವ್ರಿಗೆ ನೀವು ತುಂಬ ಮ್ಯಾಟರ್ ಆಗ್ತೀರಾ, ಖಂಡಿತವಾಗ್ಲೂ ಆಗ್ತೀರಾ. ಆದರೆ ಇವಾಗ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದರೆ ಈ ವ್ಯಕ್ತಿಗೆ ಬೇಜಾರಾಗ್ತಾ ಇದೆ. ನನ್ನ ಕಡೆಯಿಂದ ನಾನು ಮಿಸ್ಟೇಕ್ಸ್ ಮಾಡಿದ್ದೀನಿ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ, ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ. ಸೊ ಆ ಒಂದು ಬಿಹೇವಿಯರ್ನೂ ನಾನು ಪಿಕ್ ಮಾಡ್ತಾ ಇದ್ದೀನಿ. ಇಂಪ್ರೂವ್ ಆಗಬೇಕು, ನಾನು ಚೇಂಜ್ ಆಗಬೇಕು ಅನ್ನೋ ಯೋಚನೆ ಬರ್ತಾಯಿದೆ ಈ ವ್ಯಕ್ತಿಗೆ. ನಾನು ಚೇಂಜ್ ಆದರೆ ರಿಲೇಷನ್ಶಿಪ್ ಸರಿ ಹೋಗುತ್ತಲ್ಲ, ನಾವು ಖುಷಿಯಾಗಿರ್ತೀವಲ್ಲ
ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆಗೆ ಅವ್ರಿಗೆ ಇನ್ನೊಂದು ಏನು ಮನಸ್ಸಿಗೆ ಬರ್ತಾ ಇದೆ ಅಂದರೆ, ಕಾಲ ಮೀರಿ ಹೋಯ್ತಾ, ಅಂದರೆ ನಾನು ಆ್ಯಕ್ಷನ್ ತೊಗೊಳಕ್ಕೆ ಇವಾಗ ಆಗುತ್ತಾ, ಅಂದರೆ ನೀವೇನಾದರೂ ಮೂವ್ ಆನ್ ಆಗಿಬಿಟ್ಟಿದ್ದೀರಾ, ನಿಮಗೆ ಇಂಟ್ರೆಸ್ಟ್ ಹೋಗಿದೆಯಾ, ಈ ವಿಚಾರವಾಗೂ ಅವ್ರಿಗೆ ಸ್ವಲ್ಪ ತಲೆ ಕೆಟ್ಟಂಗಾಗಿದೆ. ಅವ್ರಿಗೇನು ಅನ್ನಿಸ್ತಿದೆ ಅಂದರೆ, ನೀವು ನಿಮ್ಮ ಲೈಫ್ ವಿಚಾರವಾಗಿ ಸೀರಿಯಸ್ ಆಗಿದ್ದೀರಾ, ನೀವು ಅಂದರೆ ಲೈಕ್ ಮೂವ್ ಆನ್ ಆಗಿರ್ಬೋದು, ನೀವು ಇಂಟ್ರೆಸ್ಟ್ ಕಳ್ಕೊಂಡಿರ್ಬೋದು, ಅವ್ರ ಬಗ್ಗೆ ನಿಮಗೆ ಪ್ರೀತಿ ಇಲ್ವೇನೋ ಅನ್ನೋ ಹಾಗೆಲ್ಲ ಈ ವ್ಯಕ್ತಿ ಪ್ರೆಸೆಂಟ್ನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಪಿಕ್ಕಿಂಗ್ ಅ ಲಾಟ್ ಆಫ್ ಕನ್ಫ್ಯೂಷನ್. ತುಂಬ ಗೊಂದಲ ಇದೆ, ಬೇಜಾರಿದೆ, ನೋವಿದೆ, ಆತಂಕ ಇದೆ, ಇನ್ನೇನಾಗುತ್ತೋ ಅನ್ನುವಂಥ ಒಂದು ಮನಸ್ಥಿತಿಲಿದ್ದಾರೆ. ಬೇಸಿಕ್ಲಿ ಸೊ ಒಂದಷ್ಟು ಯೋಚನೆಗಳು ಬರ್ತಾ ಇದೆ ಈ ರೀತಿಯಾಗಿ. ಅಂದರೆ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿರೋ ವಿಚಾರವಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಒಂದು ಪಶ್ಚಾತ್ತಾಪ, ಗಿಲ್ಟ್ ಈ ವ್ಯಕ್ತಿಗೆ ಕಾಡ್ತಾ ಇದೆ. ಬಿಕಾಸ್ ಅವ್ರಿಗೇನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇತ್ತೀಚೆಗೆ ಆಗಿರ್ಬೋದು, ಯಾರಿಂದನೋ ನೋವಾಗಿರ್ಬೋದು. ಆ ನೋವಿಂದ ನಿಮ್ಮ ಬೆಲೆ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ನೀವು ಕೊಟ್ಟಿರುವಂಥ ಒಂದು ಪ್ರೀತಿ ಇರ್ಬೋದು, ನೀವು ತೋರಿಸಿರುವಂಥ ಕಾಳಜಿ ಇರ್ಬೋದು, ಅದನ್ನೆಲ್ಲ ಈ ವ್ಯಕ್ತಿ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ನಲ್ಲಿ, ಅದನ್ನು ಅರ್ಥ ಮಾಡ್ಕೋತಾ ಇದ್ದಾರೆ. ಈ ರೀತಿಯಾದ ಎನರ್ಜಿನ ಇವತ್ತು ನಾನು ರೀಡಿಂಗ್ನಲ್ಲಿ ನೋಡ್ತಾ ಇದ್ದೀನಿ. ಬೇಸಿಕ್ಲಿ ಅವ್ರ ಮೂಡ್ ಆಫ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಹೀಗೆಲ್ಲ ಯಾಕೆ ಆಯಿತು, ನಾನು ಓವರ್ ರಿಯಾಕ್ಟ್ ಮಾಡಿಬಿಟ್ನೇನೋ, ನಾನು ತುಂಬ ಕೋಪ ತೋರಿಸ್ಬಿಟ್ನೇನೋ, ನಾನು ಇನ್ನೊಂದು ಸ್ವಲ್ಪ ತಾಳ್ಮೆ ಇಟ್ಕೊಂಡಿದ್ದಿದ್ರೆ ಸರಿ ಹೋಗ್ತಾ ಇತ್ತೇನೋ, ನಾನು ಬೇರೆಯವ್ರ ಮಾತು ಕೇಳಿಬಿಟ್ನಾ, ಈ ಥರ ಎಲ್ಲ ಅವರು ಕ್ವೆಶ್ಚನ್ ಮಾಡ್ಕೋತಾ ಇದ್ದಾರೆ. ಇವತ್ತಿನ ರೀಡಿಂಗ್ನಲ್ಲಿ ನಾನು ಏನು ಸ್ಟ್ರಾಂಗಾಗಿ ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ದಿಸ್ ಪರ್ಸನ್ ಇಸ್ ಕ್ವೆಶ್ಚನಿಂಗ್. ಯೋಚನೆ ಆ ರೀತಿಯಾಗಿದೆ. ಮತ್ತು ನಿಮ್ಮ ವಿಚಾರವಾಗಿ ಸಾಫ್ಟ್ ಕಾರ್ನರ್ ಬೆಳೀತಾ ಇದೆ, ಅಂದರೆ ಸಾಫ್ಟ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೂ ನೀವು ಇರುವ ರೀತಿ ಆ ವ್ಯಕ್ತಿಗೆ ಇನ್ಯಾರೋ ಅವ್ರ ಲೈಫಲ್ಲಿ ಇರಲಿಲ್ಲ ಅನ್ನುವಂಥ ಒಂದು ಭಾವನೆ ಮೂಡ್ತಾ ಇದೆ. ಸೊ ಇದೆಲ್ಲ ಏನನ್ನು ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ ಇವತ್ತು ರೀಡಿಂಗ್ನಲ್ಲಿ ಅಂದರೆ, ಒಂದು ಒಂಟಿತನ ಕಾಡ್ತಾ ಇದೆ ಇವ್ರಿಗೆ. ಒಂಟಿಯಾಗಿದ್ದೀನಿ ಅನ್ನಿಸ್ತಾ ಇದೆ, ಎಲ್ಲ ಇದೆ ಆದರೆ ನನ್ನ ಹತ್ರ ಏನೂ ಇಲ್ಲ ಅನ್ನಿಸ್ತಾ ಇದೆಯಲ್ಲ, ಎಂಪ್ಟಿನೆಸ್ ಇದೆಯಲ್ಲ ನನ್ನ ಲೈಫಲ್ಲಿ. ಸೊ ನೀವು ಅವ್ರನ್ನ ಕಂಪ್ಲೀಟ್ ಮಾಡ್ತೀರಾ ಅನ್ನುವಂಥ ಒಂದು ಯೋಚನೆ ಕೂಡ ಬರ್ತಾ ಇದೆ. ಆದರೆ ಆ್ಯಸ್ ಐ ಟೋಲ್ಡ್, ಅವ್ರಿಗೇನು ಅನ್ನಿಸ್ತಾ ಇದೆ ಅಂದರೆ, ನೀವೇ ಮೂವ್ ಆನ್ ಆಗಿಬಿಟ್ಟಿರ್ಬೋದೇನೋ, ನೀವು ಅವ್ರನ್ನ ಕ್ಷಮಿಸೋದಿಲ್ವೇನೋ, ನೀವು ಅವರಿಂದ ದೂರ ಆಗಿಬಿಡ್ತೀರಾ, ನಿಮಗಿಷ್ಟ ಇಲ್ವೇನೋ, ಈ ಥರದ ಯೋಚನೆ ಬರ್ತಿರೋದ್ರಿಂದ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಿರ್ಬೋದು, ಅಥವಾ ನಿಮ್ಮ ಜೊತೆ ಮಾತಾಡೋದು ವಿಷಯವಾಗೂ ಕೂಡ ಭಾಳ ಯೋಚನೆ ಮಾಡ್ತಾ ಇದ್ದಾರೆ. ಮಾತಾಡಿದ್ರೆ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ತೀರಾ, ನೀವು ಎನ್ಕರೇಜ್ ಮಾಡ್ತೀರಾ, ನೀವು ರಿಪ್ಲೈ ಮಾಡ್ತೀರಾ, ಅಥವಾ ನೀವು ಇಗ್ನೋರ್ ಮಾಡಿಬಿಟ್ಟು ಅವ್ರನ್ನ ಹರ್ಟ್ ಮಾಡಿಬಿಡ್ತಾರೆ. ಅಂದರೆ ನಾನು ಮತ್ತೆ ಹರ್ಟ್ ಆಗಿಬಿಟ್ರೆ, ನಾನು ಹೋಗ್ತೀನಿ, ನಾನು ಇನಿಷಿಯೇಟಿವ್ ತೊಗೊಳ್ತೀನಿ, ಅಂದರೆ ನನಗೆ ಹರ್ಟ್ ಆದರೆ ಅನ್ನುವಂಥ ಭಯ ಕೂಡ ಈ ವ್ಯಕ್ತಿಗೆ ಬಹಳ ಕಾಡ್ತಾ ಇದೆ. ನಾನೇನು ಸ್ಟ್ರಾಂಗ್ ಆಗಿ ಇವತ್ತಿನ ರೀಡಿಂಗ್ನಲ್ಲಿ ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಇವ್ರಿಗೆ ನೀವು ಬೇಕು ಅನ್ನುವ ವಿಚಾರ ಇದೆ ಇವ್ರ ಮನಸ್ಸಲ್ಲಿ. ಆದರೆ ಅಪ್ರೋಚ್ ಆಗೋಕ್ಕೆ ಭಾಳ ಹಿಂಜರಿತಾ ಇದ್ದಾರೆ, ನೋವಲ್ಲಿದ್ದಾರೆ, ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಸೊ ಒಂದಷ್ಟು ಮನಸ್ಥಿತಿ ಇದೆಯಲ್ಲ, ಲೈಕ್ ಅಪ್ ಆ್ಯಂಡ್ ಡೌನ್ ಅಂತೀವಿ, ಒಂಥರ ರೋಲರ್ ಕೋಸ್ಟರ್ ಅಂತ ಹೇಳ್ತೀವಿ. ಮಾಡಲಾ ಬೇಡವಾ, ಮತ್ತು ಬೇರೆಯವ್ರನ್ನ ಕೇಳ್ತಾ ಇದ್ದಾರೆ, ನಾನು ಅಪ್ರೋಚ್ ಮಾಡಲಾ, ನಾನು ಸರಿ ಮಾಡಿಕೊಳ್ಳ, ಹಾಗೆ ಬೇರೆಯವರ ಒಂದು ಅಡ್ವೈಸ್ನ ತೊಗೊಳ್ತಾ ಇದ್ದಾರೆ ಅಂತಲೂ ನಾನು ಪಿಕ್ ಮಾಡ್ತಾ ಇದ್ದೀನಿ. ಕೆಲವರು ಅವರಿಗೆ ಒಳ್ಳೆಯ ಅಡ್ವೈಸ್ ಕೊಡ್ತಾ ಇದ್ದಾರೆ, ಕೆಲವರು ಅವರಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಅಪ್ರೋಚ್ ಆಗ್ತಾ ಇರೋ ವ್ಯಕ್ತಿಗಳು ಕೂಡ ಅವ್ರಿಗೆ ಬೇಕಾಗಿರೋ ಹಾಗೆ ಹೇಳ್ತಾ ಇದ್ದಾರೆ. ಬೇಸಿಕ್ಲಿ ಕೆಲವರು ನೀನು ಮಾಡು ಅಂತ ಇದ್ದಾರೆ, ಕೆಲವರು ಮಾಡಬೇಡ, ನೀನು ಸರಿ ಮಾಡ್ಕೋಬೇಡ, ನೀನು ಇವಾಗ ಇದ್ದಂಗಿರು, ಇವಾಗ ಚೆನ್ನಾಗೇ ಇದೆಯಾ, ಈ ಥರ ಮಿಕ್ಸ್ಡ್ ಒಪಿನಿಯನ್ಸ್ ಜನ ಕೊಡ್ತಾ ಇದ್ದಾರೆ ಅವ್ರಿಗೆ. ಮನೆಯವರು ಕೊಡ್ತಿರ್ಬೋದು, ಅಥವಾ ಗೊತ್ತಿರೋ ಫ್ರೆಂಡ್ಸ್ ಕೊಡ್ತಿರ್ಬೋದು. ಆ್ಯಸ್ ಐ ಟೋಲ್ಡ್, ಜನ ಎಲ್ಲ ಅವ್ರ ಸುತ್ತ ಇದ್ದರೂ ಕೂಡ ಅವ್ರಿಗೆ ಒಂಟಿತನ ತುಂಬ ಕಾಡ್ತಾ ಇದೆ. ಒಂಥರ ಮನಸ್ಸಿನಲ್ಲಿ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇಲ್ಲ, ಕಂಫರ್ಟ್ ಇಲ್ಲ ಮನಸ್ಸಿನಲ್ಲಿ. ನಿದ್ರೆ ಸರಿಯಾಗಿ ಮಾಡದೇ ಇರ್ಬೋದು ಈ ವ್ಯಕ್ತಿ, ಕೆಲವು ದಿನದಿಂದ ನಿದ್ರೆ ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾಗಿ ಊಟ ಸೇರ್ತಾ ಇಲ್ಲ. ಆ್ಯಸ್ ಐ ಟೋಲ್ಡ್, ನಿಮ್ಮ ಆ್ಯಬ್ಸೆನ್ಸ್ ಅವರು ತುಂಬಾ ಆಳವಾಗಿ ಫೀಲ್ ಮಾಡ್ತಾ ಇದ್ದಾರೆ. ಹಾಗೂ ನಿಮ್ಮ ಇರುವಿಕೆನ ಅರ್ಥ ಮಾಡ್ಕೋತಾ ಇದ್ದಾರೆ. ಅಂದರೆ ನೀವು ಇದ್ದಿದ್ದರೆ ಲೈಫ್ ಹೇಗಿರ್ತಿತ್ತು,
ಇನ್ನೊಂದು ಇಮ್ಯಾಜಿನೇಷನ್ಗೆ ಹೋಗ್ತಾ ಇದ್ದಾರೆ. ನಾವೇನಾದ್ರು ಒಟ್ಟಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದಿದ್ರೆ, ಈ ಥರ ಎಲ್ಲ ಜಗಳ ಇರ್ಬೋದು, ಏನೋ ಆಗಿದೆ ಅಲ್ಲ ನಿಮ್ಮವರ ನಡುವೆ, ಅಂಥದ್ದೆಲ್ಲ ನಡೀದೇ ಹೋಗಿದರೆ ನಾವಿಬ್ಬರು ಇನ್ನೂ ಅದ್ಭುತವಾದ ಲೈಫ್ನ ಲೀಡ್ ಮಾಡ್ಬೋದಾಗಿತ್ತೇನೋ, ನಾವಿಬ್ಬರು ಒಳ್ಳೆ ಕಪಲ್ ಆಗ್ತಿದ್ವೇನೋ, ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದಾಗಿತ್ತೇನೋ, ಈ ಥರ ಎಲ್ಲ ಯೋಚನೆ ಖಂಡಿತವಾಗ್ಲೂ ಬರ್ತಾಯಿದೆ. ನಿಮ್ಮ ವಿಚಾರವಾಗಿ ಈ ವ್ಯಕ್ತಿಗೆ ಬಹಳ ಗೌರವ ಇದೆ, ಪ್ರೀತಿ ಇದೆ, ಖಂಡಿತವಾಗ್ಲೂ ಅದನ್ನ ನಾನು ನೋಡ್ತಾ ಇದ್ದೀನಿ. ಆದರೆ ಇತ್ತೀಚೆಗೆ ಆಗಿರುವಂಥ ಒಂದು ಬದಲಾವಣೆ ನಿಮ್ಮಲ್ಲಿ ನೋಡಿ ಕೂಡ ಈ ವ್ಯಕ್ತಿಗೆ ಸ್ವಲ್ಪ ಸಹಿಸ್ಕೊಳ್ಳೋಕ್ಕಾಗದೇ ಇರ್ಬೋದು. ನೀವು ತುಂಬ ಸ್ಟ್ರಾಂಗ್ ಆಗ್ತಾಯಿದ್ದೀರಾ, ನೀವು ತುಂಬಾ ಇಂಡಿಪೆಂಡೆಂಟ್ ಆಗ್ತಾಯಿದ್ದೀರಾ, ಹಾಗೂ ಒಂಥರ ಫಿಯರ್ಲೆಸ್ ಸೋಲ್ ಅಂತ ಹೇಳ್ತೀವಿ, ನೀವು ಫಿಯರ್ಲೆಸ್ ಸೋಲ್ ಆಗ್ತಾಯಿದ್ದೀರಾ. ನಿಮಗೆ ಯಾರ ಮೇಲೂ ಡಿಪೆಂಡೆನ್ಸಿ ಬೇಕು ಅನ್ನಿಸ್ತಾ ಇಲ್ಲ, ನೀವು ನಿಮ್ಮ ವಿಚಾರವಾಗಿ ಪರಿಪೂರ್ಣತೆಯನ್ನು ಹೊಂದುತ್ತಾ ಇದ್ದೀರಾ. ಸೊ ಇದೆಲ್ಲ ಈ ವ್ಯಕ್ತಿಗೆ ಆ ಒಂದು ಫೀಲ್ ಬರ್ತಾ ಇದೆ. ನಿಮ್ಮನ್ನು ನೋಡ್ತಾ ಇದ್ದಾರಾ ಅಥವಾ ನಿಮ್ಮ ಜೊತೆ ಮಾತಾಡಿದ್ರೂ ಕೂಡ ಅಷ್ಟು ಇನ್ವಾಲ್ವ್ಮೆಂಟ್ ಇಲ್ಲದೆ ಇರ್ಬೋದು. ಸೊ ಬೇಸಿಕ್ಲಿ ಇಲ್ಲಿ ಕೆಲವರು ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಅಷ್ಟು ಒಳ್ಳೆಯ ಕನೆಕ್ಷನ್ ಇಲ್ಲದೆ ಇರ್ಬೋದು, ಕೆಲವರು ಕಾಂಟ್ಯಾಕ್ಟ್ನಲ್ಲೇ ಇಲ್ಲದೆ ಇರ್ಬೋದು. ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾನು ಏನು ನೋಡ್ತಾ ಇರೋದು ಅಂದರೆ, ಅವ್ರಿಗೆ ನಿಮ್ಮಲ್ಲಿ ಬದಲಾವಣೆ ಕಾಣ್ತಾ ಇದೆ. ಆ ಬದಲಾವಣೆ ಏನಕ್ಕೆ ಅನ್ನೋ ಕ್ಯೂರಿಯಾಸಿಟಿ ಬರ್ತಾ ಇದೆ. ಅದು ಆ ಬದಲಾವಣೆ ಬೇರೆಯವರಿಂದನಾ, ಅಥವಾ ಯಾರು ನಿಮ್ಮ ಲೈಫಿಗೆ ಬಂದಿದ್ದಾರೆ, ಯಾವ್ದಾದ್ರು ಸ್ಪೆಷಲ್ ಪರ್ಸನ್ ಇದ್ದಾರಾ ನಿಮ್ಮ ಲೈಫಲ್ಲಿ, ಅದಕ್ಕೆ ಈ ಥರ ಎಲ್ಲ ಆಗ್ತಾ ಇದೆಯಾ? ಯಾಕೆಂದರೆ ನೀವು ಅವ್ರಿಗೆ ಆ ಥರ ಎನರ್ಜಿನ ಪಾಸ್ ಮಾಡ್ತಾ ಇದ್ದೀರಾ. ಅಂದರೆ ನೀನು ಇಲ್ಲದೆ ಹೋದರೂ ನನ್ನ ಲೈಫ್ ಚೆನ್ನಾಗೇ ಇರುತ್ತೆ ಅನ್ನುವ ಹಾಗೆ ಈ ವ್ಯಕ್ತಿಗೆ ಫೀಲ್ ಬರ್ತಾ ಇದೆ. ನಿಮ್ಮ ಬಿಹೇವಿಯರಿಂದ ಆ ಥರ ಆ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಮೇ ಬಿ ನೀವು ನಿಮ್ಮ ಲೈಫ್ನ ಬ್ಯುಸಿ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರವಾಗಿ ನೀವು ಬ್ಯುಸಿ ಆಗಿರ್ಬೋದು. ಒಟ್ಟಿನಲ್ಲಿ ನೀವು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ, ನೀವು ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ನಿಮಗೆ ಅವರು ಬೇಡ ಅನ್ನುವ ಒಂದು ವೈಬ್ಸ್ನ ಈ ವ್ಯಕ್ತಿಗೆ ಪಾಸ್ ಮಾಡ್ತಾ ಇರೋದು ಈ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಸೊ ಆ ಒಂದು ರೆಸ್ಟ್ಲೆಸ್ನೆಸ್ ಇವತ್ತು ಸ್ಟ್ರಾಂಗ್ ಆಗಿ ಈ ವ್ಯಕ್ತಿಯಲ್ಲಿ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಯು ಆರ್ ನಾಟ್ ಗಿವಿಂಗ್ ಎನಿ ಅಟೆನ್ಷನ್. ನಿಮ್ಮ ಕಡೆಯಿಂದ ನೀವೇನು ಅಟೆನ್ಷನ್ ಕೊಡ್ತಾ ಇಲ್ಲ, ನಿಮ್ಮ ಕಡೆಯಿಂದ ನೀವು ಏನೇನು ಯಾವುದೇ ರೀತಿಯಾದ ಆ್ಯಕ್ಷನ್ ತಗೋತಾ ಇಲ್ಲ. ಅದು ಅವ್ರಿಗೂ ಅರ್ಥ ಆಗ್ತಾ ಇದೆ. ಅದರಿಂದನೇ ಅವ್ರಿಗೆ ಇದೆಲ್ಲ ಅನ್ನಿಸ್ತಾ ಇರೋದು, ನೀವು ಮೂವ್ ಆನ್ ಆಗಿಬಿಟ್ಟಿದ್ದೀರೇನೋ, ನಿಮಗೆ ಈ ವ್ಯಕ್ತಿ ಬೇಡ ಅನ್ನುವ ಒಂದು ಫೀಲ್ ಈ ವ್ಯಕ್ತಿಗೆ ಬರ್ತಾ ಇದೆ ಅಂತ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ನಾನು ಪಿಕ್ ಮಾಡಿರುವಂಥದ್ದು. ಇಷ್ಟು ವಿಷಯವಾಗಿ ನಾನು ರೀಡಿಂಗ್ನಲ್ಲಿ ನೋಡಿದ್ದೀನಿ. ನಾನಿವಾಗ ಇವರ ಮೈಂಡ್ ಮೆಸೇಜಸ್ ಫಸ್ಟ್ ಚೆಕ್ ಮಾಡಿಬಿಡ್ತೀನಿ. ಇವ್ರಿಗೆ ಏನು ಹೇಳಬೇಕು ಅನ್ನಿಸ್ತಾ ಇದೆ ನಿಮ್ಮ ವಿಚಾರವಾಗಿ, ಈ ವ್ಯಕ್ತಿಗೆ ಏನನ್ನು ಹೇಳ್ಕೋಬೇಕು ಅನಿಸ್ತದೆ, ವಾಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಎಕ್ಸ್ಪ್ರೆಸ್ ಟು ಯು, ಅದನ್ನು ಚೆಕ್ ಮಾಡಿಬಿಡ್ತೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಯು ಆರ್ ಡೆಡಿಕೇಟೆಡ್ ಇನ್ ಆರ್ ರಿಲೇಷನ್ಶಿಪ್. ಅವ್ರಿಗೆ ಗೊತ್ತು ನೀವು ಯಾವತ್ತೂ ಕೂಡ ಲಾಯಲ್ಟಿನ ಮೆರೆದಿದ್ದೀರಾ, ಟ್ರಸ್ಟ್ನ ಬ್ರೇಕ್ ಮಾಡಿಲ್ಲ, ಅವರಿಗೆ ತುಂಬ ಟೈಮ್ ಕೊಟ್ಟಿದ್ದೀರಾ, ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ, ಇದೆಲ್ಲ ಈ ವ್ಯಕ್ತಿಗೆ ಗೊತ್ತಿದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಯು ಮೇಕ್ ಮೀ ಫೀಲ್ ದಟ್ ಐ ಆಮ್ ವರ್ತ್ ಸಮಥಿಂಗ್. ಅಂದರೆ ನಾನು ವರ್ತ್ ಇದ್ದೀನಿ, ಅಂದರೆ ನನಗೊಂದು ಬೆಲೆ ಇದೆ ಅನ್ನೋದು ನಿಮಗೆ ನೀನು ಆ ಥರದ್ದು ಒಂದು ಅನುಭವನ ಕೊಟ್ಟಿದ್ಯಾ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಯು ಮೇಕ್ ಮೀ ಫೀಲ್ ಸೆಕ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಒಂದು ಸೇಫ್ ಸ್ಪೇಸ್ನ ಈ ವ್ಯಕ್ತಿಗೆ ಖಂಡಿತವಾಗ್ಲೂ ಕ್ರಿಯೇಟ್ ಮಾಡಿದ್ದೀರಾ. ಆ ವ್ಯಕ್ತಿಗೆ ಅದು ಬಹಳ ಇಷ್ಟ ಆಗಿದೆ. ಸೊ ಶ್ಯಾಡೋ ಲವ್ ಒರಾಕಲ್ ಮೆಸೇಜ್ ಕೂಡ ನಾನು ನಿಮಗೆ ಮಾಡ್ತೀನಿ. ಇನ್ನು ಏನು ತಿಳ್ಕೊಬೋದು ಅಂತ ನೋಡೋಣ. ಈ ಒಂದು ಕಾರ್ಡ್ಸ್ನಲ್ಲಿ ನಿಮಗೆ ಇನ್ನು ಏನು ತಿಳ್ಕೊಬಹುದು, ಇನ್ನು ಏನು ಈ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ತಿಳ್ಕೊಳ್ಳುವಂಥದ್ದಿದೆ ನೋಡೋಣ. ಸಮನ್ ಇಸ್ ನಾಟ್ ಕಮಿಟೆಡ್, ಇನ್ಕಂಪ್ಯಾಕ್ಟಬಲ್, ಕಾನ್ಫ್ಲಿಕ್ಟೆಡ್, ಇಟ್ ಟೇಕ್ಸ್ ಟು. ಸೊ ಇಲ್ಲಿ ಈ ಒಂದು ಕಾರ್ಡ್ ಏನು ತೋರಿಸ್ತಾ ಇದೆ ಅಂದರೆ, ನೀವು ಬಹಳ ಎಫರ್ಟ್ಸ್ ಹಾಕಿದ್ದೀರಾ ಈ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋಕ್ಕೆ. ನಿಮ್ಮ ಕಡೆಯಿಂದ 80 to 90% ಎಫರ್ಟ್ಸ್ ಇದೆ. ಆದರೆ ಇವರು ಅದನ್ನು ಎಂಜಾಯ್ ಮಾಡಿದ್ರು ಅಷ್ಟೆ. ಇವರು ಅದನ್ನು ಅರ್ಥ ಮಾಡಿಕೊಂಡು ನಿಮಗೆ ಏನಿಷ್ಟ, ನಿಮ್ಗೇನು ಇಷ್ಟ ಇಲ್ಲ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಇದ್ರ ಬಗ್ಗೆ ಎಲ್ಲ ಅವ್ರು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಹಾಗೆ ನಡ್ಕೊಳ್ಳಿಲ್ಲ. ಆ ಒಂದು ಪ್ರಾಬ್ಲಮ್ ಈ ರಿಲೇಷನ್ಶಿಪ್ನಲ್ಲಿದೆ ಅಂತ ತೋರಿಸ್ತಾ ಇದೆ. ಗೋ ಸೋ ಫಾರ್ ಅವೇ ಫಿಸಿಕಲಿ ಆ್ಯಂಡ್ ಎಮೋಷ್ನಲಿ, ಡಿಸ್ಟೆನ್ಸ್. ಈ ರಿಲೇಷನ್ಶಿಪ್ನಲ್ಲಿ ಆ ಡಿಸ್ಟೆನ್ಸ್ ಇದೆ, ಎಮೋಷ್ನಲ್ ಡಿಸ್ಟೆನ್ಸ್ ಇದೆ. ಇದು ರೀಕಿಂಡಲ್ ಆಗ್ಬೋದು, ರೀಕನೆಕ್ಟ್ ಆಗ್ಬೋದು ಅಂತ ಕೂಡ ಬರ್ತಾ ಇದೆ ಮೆಸೇಜ್ನಲ್ಲಿ. ಆದರೆ ಆ ಡಿಸ್ಟೆನ್ಸ್ ಇಬ್ಬರೂ ಕೂಡ ಫೀಲ್ ಮಾಡ್ತಾ ಇದ್ದೀರಾ, ದೂರ ಆಗ್ತಾ ಇದ್ದೀವಿ ಅನ್ನುವ ಅನುಭವ ಇಬ್ರಿಗೂ ಆಗ್ತಾ ಇದೆ. ಫೇಸಿಂಗ್ ಇಟ್ ಬರ್ತಾ ಇದೆ. ಯು ನೋ ಸಮಥಿಂಗ್ ಇಸ್ ಇಂಟ್ ರೈಟ್, ಡೋಂಟ್ ಬಿ ಅಫ್ರೇಡ್ ಟು ಫೈಂಡ್ ಔಟ್ ದ ಟ್ರೂತ್, ಇಟ್ ವಿಲ್ ಸೆಟ್ ಯು ಫ್ರೀ.
ನೀವಿಬ್ಬರು ಒಂದೊಳ್ಳೆಯ ಕಮ್ಯುನಿಕೇಷನಿಗೆ ಬಂದು ಮಾತಾಡಿ ಸರಿ ಮಾಡ್ಕೊಳ್ಳೋದಾದರೆ ಖಂಡಿತವಾಗ್ಲೂ ಈ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇದೆ. ಮಾತಾಡಬೇಕು ಅಂತ. ಶ್ಯಾಂಪೇನ್ ಟೇಸ್ಟ್ ಬಿಯರ್ ಬಡ್ಜೆಟ್ ಆರೋಗ್ಯಂಟ್ ಪ್ರಿಟೆನ್ಷಿಯಸ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಲೈಟಾಗಿ ತೊಗೊಂಡಿದ್ದಾರೆ. ಹಾಗೂ ಆ್ಯಸ್ ಐ ಆಮ್ ಸೀಯಿಂಗ್ ಅವ್ರಿಗೆ ಸ್ವಲ್ಪ ಈ ರೀತಿಯಾದ ಕುಡಿಯೋ ಚಟ ಇರ್ಬೋದು, ಸ್ವಲ್ಪ ಅಡಿಕ್ಷನ್ ಇರಬಹುದು. ಆ ಒಂದು ಬಿಹೇವಿಯರಿಂದ ಕೂಡ ಈ ರಿಲೇಷನ್ಶಿಪ್ ಹಾಳಾಗಿರಬಹುದು ಅಂತ ತೋರಿಸ್ತಾ ಇದೆ. ಎಲ್ರಿಗೂ ಅಲ್ಲ, ಇದು ಕೆಲವರಿಗೆ. ಮತ್ತು ಇನ್ನೊಂದು ಏನು ತೋರಿಸ್ತಾ ಇದೆ ಅಂದರೆ ಈ ವ್ಯಕ್ತಿ ತುಂಬ ಬೇರೆಯವರಿಗೆ ಅಟೆನ್ಷನ್ ಕೊಟ್ಟಿದ್ದಾರೆ ಅವ್ರ ಲೈಫಲ್ಲಿ, ಎಂಟರ್ಟೈನ್ ಮಾಡಿದ್ದಾರೆ. ಅವರ ಆ ಒಂದು ಅಟೆನ್ಷನ್ನ ಎಂಜಾಯ್ ಮಾಡಿದ್ದಾರೆ. ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ ಆ ಟೈಮಲ್ಲಿ. ಅವ್ರಿಗೆ ಸಿಗ್ತಾ ಇದ್ದಿದ್ದು ಎಲ್ಲ ಅಟೆನ್ಷನ್ನ ತೊಗೊಂಡು ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ. ಈ ಥರ ಪಿಕ್ ಮಾಡ್ತಾಯಿದ್ದೀನಿ ನಾನು. ಟ್ಯಾರೋ ಮುಖಾಂತರವಾಗೂ ಇನ್ನೇನಿದೆ ಚೆಕ್ ಮಾಡಿಬಿಡ್ತೀನಿ. ಒಂದು ನಿಮಿಷ. ಟ್ಯಾರೋ ಮುಖಾಂತರವಾಗಿ ನೀವು ಈ ರಿಲೇಷನ್ಶಿಪ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ರಿಲೇಷನ್ಶಿಪ್ ಎನರ್ಜಿ ಏನಾಗಿದೆ ಅಂತ ನೋಡೋಣ. ಫೂಲ್ ಬರ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ನಲ್ಲಿ ಒಂದು ಗೋಲ್ ಇರಲಿಲ್ಲ. ಅಂದರೆ ನಾವಿಬ್ಬರು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನುವ ಒಂದು ಉದ್ದೇಶ ಇರಲಿಲ್ಲ. ತುಂಬ ಈಸಿಯಾಗಿತ್ತು. ಹಾಗೂ ಇದು ನಿಮ್ಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ನಾವೇನಾದರೂ ಮಾಡ್ತಿದ್ದೀವಿ ಅಂದರೆ ನಾವು ಏನಕ್ಕೆ ಮಾಡ್ತಾಯಿದ್ದೀವಿ, ನಿಮಗೆಲ್ಲ ಒಂದು ಗೊತ್ತಾಗಬೇಕು, ನಿಮ್ಗೊಂದು ಮ್ಯಾಪ್ ಬೇಕು. ಆದರೆ ಈ ವ್ಯಕ್ತಿ ಏನನ್ನು ಉತ್ತರ ಕೊಡ್ತಿರ್ಲಿಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಈ ವ್ಯಕ್ತಿಯ ಹತ್ರ ಉತ್ತರ ಇಲ್ಲದೇ ಇರೋ ರೀತಿ ನಡ್ಕೋತಾ ಇದ್ರು. ಅದು ನಿಮಗೆ ನೋವಾಗಿದೆ. ಅದಾದ ನಂತರ 9 ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಈ ವ್ಯಕ್ತಿಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಪ್ರೆಸೆಂಟ್ನಲ್ಲಿ. ಹಾಗೂ ನಿದ್ರೆ ಸರಿಯಾಗಿ ಬರದೇ ಇರ್ಬೋದು, ಸ್ಟ್ರೆಸ್ ಆಗ್ತಾ ಇರ್ಬೋದು, ಸಮ್ ಕೈಂಡ್ ಆಫ್ ಪೇಯ್ನ್ ಈ ವ್ಯಕ್ತಿಯ ಎನರ್ಜಿನಲ್ಲಿ ನಾನು ಪಿಕ್ ಮಾಡ್ತಾಯಿದ್ದೀನಿ. 9 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಈ ವ್ಯಕ್ತಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನಾನು ಸರಿ ಮಾಡ್ಕೊಳ್ಳೋಕ್ಕೆ ಈ ಒಂದು ರಿಲೇಷನ್ಶಿಪ್ ಬಹಳ ಕಷ್ಟಪಡಬೇಕು. ಅಂದರೆ ಮೊದಲಾಗಿರೋದು ಈಸಿ ಇಲ್ಲ, ಸುಲಭ ಇಲ್ಲ. ನನ್ನ ಎಫರ್ಟ್ಸ್ ತುಂಬ ಹಾಕಬೇಕು. ನಾನು ಹಾಕಕ್ಕೆ ರೆಡಿಗಿದ್ದೀನಾ, ಇವ್ರು ಅದನ್ನು ಅಕ್ಸೆಪ್ಟ್ ಮಾಡ್ತಾರಾ, ಈ ಥರದ ಪ್ರಶ್ನೆಯಲ್ಲಿ ಈ ವ್ಯಕ್ತಿ ಉಳಿದಿದ್ದಾರೆ. ಕಿಂಗ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟಿರೋಕ್ಕೂ ಆಗೋದಿಲ್ಲ. ಆ ಒಂದು ವಿಚಾರನೂ ನಾನು ಪಿಕ್ ಮಾಡ್ತಾಯಿದ್ದೀನಿ. ಔಟ್ಕಮ್ ಏನು ಬರ್ತಾ ಇದೆ, ಓ ಮೈ ಗಾಡ್, ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಲವರ್ಸ್ ಕಾರ್ಡ್ ಬರ್ತಾ ಇದೆ. ಸೊ ಇವ್ರು ಆ್ಯಕ್ಷನ್ ತೊಗೊಳ್ತಾರೆ, ಇವ್ರು ರೀಚ್ ಔಟ್ ಆಗ್ತಾರೆ. ನಾನು ಪಿಕ್ ಮಾಡ್ತಾ ಇರುವಂಥ ಟೈಮ್ ಲೈನ್ ಇನ್ನು ಎರಡು ತಿಂಗಳಲ್ಲಿ ನೀವು ಈ ಒಂದು ರಿಲೇಷನ್ಶಿಪ್ನಲ್ಲಿ ಬಹಳ ಚೇಂಜಸ್ನ ನೋಡಲೇಬೇಕು. ಯಾಕೆಂದರೆ ಇದು ಒಂಥರ ಸೋಲ್ ಕನೆಕ್ಷನ್ ಲೆವೆಲ್ನಲ್ಲಿದೆ. ಸೊ ಅಷ್ಟು ಸುಲಭವಾಗಿ ನೀವು ಬೇರೆ ಆಗೋಕ್ಕಾಗೋದಿಲ್ಲ. ಓಕೆ, ಸೊ ನಾನಿವಾಗ ಮೆಸೇಜಸ್ ಏನಿದೆ ಯೂನಿವರ್ಸಿಂದ, ಗೈಡೆನ್ಸ್ ನಿಮಗೇನಿದೆ, ಆ್ಯಸ್ ಎ ಪರ್ಸನ್ ನಿಮಗೇನು ಗೈಡೆನ್ಸ್ ಇದೆ ಅಂತ ಕೂಡ ನಾನು ಚೆಕ್ ಮಾಡಿಬಿಡ್ತೀನಿ. ನೋಡೋಣ ನಿಮಗೇನು ಗೈಡೆನ್ಸ್ ಬರುತ್ತೆ ಅಂತ. ಕಂಪ್ಲೀಷನ್ ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ ಇದೆಯಲ್ಲ, ನಿಮಗೆ ಸಾಕಾಗಿ ಹೋಗ್ಬಿಟ್ಟಿದೆ. ನಿಮ್ಗೆ ಇನ್ನೇನೋ ಮಾಡೋ ಇಂಟ್ರೆಸ್ಟ್ ಇಲ್ಲ. ನೀವು ಇಂಟ್ರೆಸ್ಟ್ ಕಳ್ಕೊಂಡಿದ್ದೀರ ಈ ವ್ಯಕ್ತಿಯಲ್ಲಿ. ಸೊ ಇವಾಗ ಈ ರಿಲೇಷನ್ಶಿಪ್ ವರ್ಕ್ ಆಗಬೇಕು ಅಂದಾಗ ಈ ವ್ಯಕ್ತಿಯ ಎಫರ್ಟ್ಸ್ 200% ಹಾಕಬೇಕಾಗುತ್ತೆ. 100% ಅಲ್ಲ, 200% ಹಾಕಬೇಕಾಗತ್ತೆ. ಆ ಒಂದು ಆ್ಯಕ್ಷನ್ನ ಈ ವ್ಯಕ್ತಿ ತೊಗೊಳ್ತಾರೆ. ಯಾಕಂದರೆ ನೀವು ಇವಾಗ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅದು ಸರಿಯಾಗೇ ಇದೆ. ನೀವು ಈ ವ್ಯಕ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಸೊ ನೀವು ಮಾಡ್ತಾ ಇರುವಂಥ ವಿಚಾರ, ನೀವು ನಡೀತಾ ಇರುವಂಥ ದಾರಿ, ನೀವು ತೊಗೊಳ್ತಾ ಇರುವಂಥ ಆ್ಯಕ್ಷನ್ ಸರಿಯಾಗೇ ಇದೆ ಅಂತ ಕನ್ಫರ್ಮೇಷನ್ ಬರ್ತಾ ಇದೆ. ನೀವು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇಂಪಾರ್ಶಾಲಿಟಿ ಬರ್ತಿರೋದ್ರಿಂದ ನಿಮಗೆ ಏನು ಸರಿ ಏನು ತಪ್ಪು ಈ ರಿಲೇಷನ್ಶಿಪ್ನಲ್ಲಿ ಎಲ್ಲ ಅರ್ಥ ಆಗಿದೆ. ಸೊ ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾತಾಡಿದಾಗ ಖಂಡಿತವಾಗ್ಲೂ ನೀವು ಇದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ, ಹೇಳಬೇಕಾಗುತ್ತೆ. ಇದು ಸರಿ ಇಲ್ಲ, ನಾನು ಇದನ್ನು ಟಾಲರೇಟ್ ಮಾಡೋದಿಲ್ಲ, ನನಗಿದಿಷ್ಟ ಆಗೋದಿಲ್ಲ. ಸೊ ನೀವು ಎಷ್ಟು ಕಂಡೀಷನ್ಸ್ ಈ ರಿಲೇಷನ್ಶಿಪ್ಗೆ ಹಾಕ್ತೀರಾ ಅದು ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಅಂತ ಅಡ್ವೈಸ್ ಬರ್ತಾ ಇದೆ. ಫೆಕೇಟ್ ಬರ್ತಿರೋದ್ರಿಂದ ಎಸ್, ಡ್ರೈ ಟ್ರೀ ನೋಡ್ಬೋದು ಇಲ್ಲಿ. ಸೊ ಇದು ಒಂಥರ ಅಂದರೆ ಈ ಥರ ಡ್ರೈ ಆಗಿದೆ ನಿಮ್ಮ ರಿಲೇಷನ್ಶಿಪ್. ಇನ್ನೇನು ಲೈಕ್ ಚಿಗುರುವಂಥ ವಿಷಯ ಅಂದಾಗ ಅವ್ರ ಕಡೆ ಎಫರ್ಟ್ಸ್ ಹಾಕಬೇಕಾಗತ್ತೆ. ನೀವು ಇನ್ನೇನು ಮಾಡೋಕ್ಕೂ ರೆಡಿ ಇಲ್ಲ, ಹಾಗೆ ಇರೋದು ಲೈಕ್ ಇಟ್ಸ್ ಫೈನ್. ಆದರೆ ನೀವು ಇನ್ನೊಂದು ಏನು ಮಾಡ್ತಾಯಿದ್ದೀರಾ, ಝೋನ್ ಔಟ್ ಆಗ್ತಾಯಿದ್ದೀರಾ. ಝೋನ್ ಔಟ್ ಅಂದರೆ ಏನು, ನೀವು ತುಂಬಾ ಈ ವ್ಯಕ್ತಿ ಬಗ್ಗೆ ಕೂಡ ಕೆಲವೊಮ್ಮೆ ಯೋಚನೆ ಮಾಡ್ಕೊಂಡು ಹೋಗ್ತೀರಾ, ಓವರ್ ಥಿಂಕಿಂಗ್ ಮಾಡ್ತೀರಾ. ನೀವು ಪ್ರೆಸೆಂಟ್ನಲ್ಲಿ ಏನಕ್ಕೆ ಮುಖ್ಯವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಾ ಕೆಲವೊಂದು ಸಲ.
ಅವ್ರ ಹತ್ರ ನೀವು ಹೋಗಿ ಮಾತಾಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರ ಯೋಚನೆ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಅದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗ್ತಾಯಿದೆ. ಜಸ್ಟ್ ಈ ಒಂದು ವಿಚಾರವಾಗೂ ನೀವು ನಿಮ್ಮ ಮೈಂಡನ್ನ ಬದಲಾಯಿಸ್ಕೊಂಡು ನ್ಯೂಟ್ರಲೈಸ್ ಮಾಡ್ಕೋಬೇಕಾಗತ್ತೆ. ಹಾಗೂ ಪ್ರೆಸೆಂಟ್ನಲ್ಲಿರಿ. ಪ್ರೆಸೆಂಟ್ನಲ್ಲಿ ಏನು ಕೆಲಸಕ್ಕೆ ಕೈ ಹಾಕಿರ್ತೀರ ಅದನ್ನು ಮುಗಿಸ್ಕೊಳ್ಳಿ. ಆದರೆ ಈ ವ್ಯಕ್ತಿ ಬಗ್ಗೆ ತುಂಬ ಯೋಚನೆ ಮಾಡೋದು ಸೊಲ್ಯೂಷನ್ ಅಲ್ಲ ಅಂತ ಮೆಸೇಜ್ ಬರ್ತಾ ಇದೆ. ಇದೆಲ್ಲ ಕೂಡ ಇವತ್ತಿನ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.